ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಟಾಪ್ ಅಲ್ಲಿ ಅಂದ್ರೆ ಜೀ ಕನ್ನಡದಲ್ಲಿ ಟಾಪ್ ಅಲ್ಲಿ ಇದ್ದ ಸೀರಿಯಲ್ ಇವತ್ತು ಬಾಟಮ್ ಬಂದಿದೆ ಅಂತಾನೆ ಹೇಳ್ಬೋದು. ಅದು ಯಾವ ಸೀರಿಯಲ್ ಅಂತ ನೀವು ಯೋಚಿಸ್ತೀರಿ, ನಾನು ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಯಾವ ಸೀರಿಯಲ್ ಟಾಪ್ ಅಲ್ಲಿದೆ, ಯಾವ ಸೀರಿಯಲ್ ಬಾಟಮ್ ಅಲ್ಲಿದೆ ಅಂತ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಟಾಪ್ 1 ಅಲ್ಲಿ ಇರೋದು ಅಣ್ಣಯ್ಯ ಸೀರಿಯಲ್. ಅಣ್ಣಯ್ಯ ಸೀರಿಯಲ್ ಬಂದು ಅರ್ಬನ್ ಪ್ಲಸ್ ರೂರಲ್ ಬಂದು 6.7 ಇದೆ, ಅರ್ಬನ್ ಬಂದು 6.4 ಇದೆ. ಇನ್ನು ನಂಬರ್ 2 ನಲ್ಲಿ ಬಂದು ಅಮೃತಧಾರೆ ಸೀರಿಯಲ್ ಇದೆ. ಇದು ತುಂಬಾ ಚೆನ್ನಾಗಿ ಫಾಸ್ಟ್ ಆಗಿ ತಗೊಂಡು ಹೋಗ್ತಿದೆ ಕಥೆನ, ಬಟ್ ಅದ್ಭುತವಾಗಿದೆ ಕತೆ ಅಂತಾನೆ ಹೇಳ್ಬೋದು. ಅರ್ಬನ್ ಪ್ಲಸ್ ರೂರಲ್ ಬಂದು 6.4 ಇದೆ, ಅರ್ಬನ್ ಬಂದು 6.5 ಇದೆ. ಅಂದ್ರೆ ಈಗ ಇದು ಯಾವ ಸೀರಿಯಲ್ ಅಂದ್ರೆ ಕರ್ಣ ಸೀರಿಯಲ್ ಟಾಪ್ ಅಲ್ಲಿ ಇತ್ತು. ಬಂದಾಗಿಂದ ಬರೀ ಟಾಪ್ ಅಲ್ಲೇ ಇತ್ತು ಈ ಸೀರಿಯಲ್. ಇತ್ತೀಚೆಗೆ ಕತೆ ತುಂಬಾ ಕೆಟ್ಟದಾಗಿ ತಗೊಂಡು ಹೋಗ್ತಿದ್ದಾರೆ. ಅಂದ್ರೆ ಎಲ್ಲ ಮಿಕ್ಸ್ ಮಾಡೋದಂತೆ, ನಿಧಿನ ಲವ್ ಮಾಡೋದಂತೆ, ಕರ್ಣನ ನಿತ್ಯನೂ ಈಗ ಕರ್ಣನ ಮೇಲೆ ಲವ್ ಆಗೋದಂತೆ. ಇದು ಆಕ್ಚುಲಿ ಹಿಂದಿ ಸೀರಿಯಲ್ ರಿಮೇಕು. ಹಿಂದಿಲಿ ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ ಈ ಸೀರಿಯಲ್ನ. ಅದು ತುಂಬಾ ಹಿಟ್ ಆಗಿದಂತ ಸೀರಿಯಲ್ ಹಿಂದಿಲಿ. ಬಟ್ ಇದನ್ನೆಲ್ಲ ಮಿಕ್ಸ್ ಮಾಡುವಂತ ಯುವದೋಗ್ತರ ಮಾಡ್ಬಿಟ್ಟಿದ್ದಾರೆ ಈ ಸೀರಿಯಲ್ನ ಅಂತ ಹೇಳ್ಬೋದು. ತುಂಬಾ ಫ್ಲಾಪ್ ಸೀರಿಯಲ್ ಈಗ ಆಗ್ತಿದೆ ಇತ್ತೀಚೆಗೆ. ನಮ್ಮ ಜನಗಳು ಕೂಡ ಇತ್ತೀಚೆಗೆ ಇಂಟ್ರೆಸ್ಟ್ ತೋರಿಸ್ತಿದೆ ಸೀರಿಯಲ್ ಅಲ್ಲಿ. ಈಗ ಇನ್ನೂ ಕಡಿಮೆ ಆಗೋ ಸಾಧ್ಯತೆ ತುಂಬಾ ಇದೆ. ಈಗಲೂ ಎಚ್ಚೆತ್ಕೋಬಹುದು ಈ ಸೀರಿಯಲ್ ಅವರು. ಬಟ್ ಗೊತ್ತಿಲ್ಲ ಯಾವ ರೀತಿ ತಗೊಂಡು ಹೋಗ್ತಾರೆ ಮುಂದೆ ಅಂತ. ಬಟ್ ತುಂಬಾ ಕಡಿಮೆ ಆಗೋಗಿದೆ ಸೀರಿಯಲ್. 7, 8 ಆ ಥರ ತಗೊಂಡಿದ್ದು TRP. ಈಗ ಅರ್ಬನ್ ಪ್ಲಸ್ ರೂರಲ್ ಬಂದು 5.9 ಇದೆ ಕರ್ಣ ಸೀರಿಯಲ್. ಅರ್ಬನ್ ಬಂದು 5.5. ಅಂದರೆ ಅರ್ಬನ್ ತುಂಬ ಕಡಿಮೆ ಇದೆ, 5.5 ಅಂತಲೇ ಹೇಳ್ಬೋದು. ಅಂದರೆ ಟಾಪ್ 4 ಅಲ್ಲಿ ಬಂದು ಟಾಪ್ 3 ಕರ್ಣ ಇದೆ, ಟಾಪ್ 4 ಬಂದು ಲಕ್ಷ್ಮೀ ನಿವಾಸ ಸೀರಿಯಲ್ ಇದೆ. ಅರ್ಬನ್ ಪ್ಲಸ್ ರೂರಲ್ ಬಂದು 5.8, ಅರ್ಬನ್ ಬಂದು 5.8. ಅದು ಅರ್ಬನ್ ರೂರಲ್ ಸೇಮ್ ಇದೆ, ಅರ್ಬನ್ ಕೂಡ ಸೇಮ್ ಇದೆ. ಅಂದರೆ ತುಂಬ ಅದ್ಭುತವಾಗಿದೆ ಈ ಸೀರಿಯಲ್ ಕೂಡ. ಒಂಥರ ಮನೆಯವರೆಲ್ಲ ಕೂತ್ಕೊಂಡು ನೋಡಬಹುದು. ತುಂಬ ಚೆನ್ನಾಗಿದೆ ಈ ಸೀರಿಯಲ್ ಅಂತಲೇ ಹೇಳ್ಬೋದು. ಇನ್ನು ಟಾಪ್ 5 ಬಂದು ನಾನಿನ್ನ ಬಿಡಲಾರೆ ಇದೆ. ಅರ್ಬನ್ ಪ್ಲಸ್ ರೂರಲ್ ಬಂದು 5.0, ಅರ್ಬನ್ ಬಂದು 4.4. ಇನ್ನು ಟಾಪ್ 6 ಬಂದು ಆದಿಲಕ್ಷ್ಮಿ ಪುರಾಣ ಇದೆ. ಅರ್ಬನ್ ಪ್ಲಸ್ ರೂರಲ್ ಬಂದು 4.9, ಅರ್ಬನ್ ಬಂದು 4.2. ಟಾಪ್ 7 ಬಂದು ಬ್ರಹ್ಮಗಂಟು ಸೀರಿಯಲ್ ಇದೆ. ಅರ್ಬನ್ ಪ್ಲಸ್ ರೂರಲ್ ಬಂದು 4.5, ಅರ್ಬನ್ ಬಂದು 4.3 ಇದೆ. ಇನ್ನು ಟಾಪ್ 8 ಬಂದು ಕೃಷ್ಣ ರುಕ್ಕು ಸೀರಿಯಲ್ ಇದೆ. ಅರ್ಬನ್ ಪ್ಲಸ್ ರೂರಲ್ ಬಂದು 2.9, ಅರ್ಬನ್ ಬಂದು 3.2 ಇದೆ. ಇನ್ನು ಟಾಪ್ 9 ಬಂದು ಅಂದರೆ ಬಾಟಮ್ 9 ಬಂದು ಶ್ರೀ ರಾಘವೇಂದ್ರ ಮಹಾತ್ಮೆ ಇದೆ. ಅರ್ಬನ್ ಪ್ಲಸ್ ರೂರಲ್ ಬಂದು 2.0, ಅರ್ಬನ್ ಬಂದು 2.6 ಇದೆ. ಲಾಸ್ಟ್ ಕೊನೆಯದಾಗಿ ಬಾಟಮ್ ಅಲ್ಲಿರೋದು ಶ್ರಾವಣಿ ಸುಬ್ರಹ್ಮಣ್ಯ. ಅರ್ಬನ್ ಪ್ಲಸ್ ರೂರಲ್ ಬಂದು 1.7 ಇದೆ, ಅರ್ಬನ್ ಬಂದು 2.3 ಇದೆ. ಇಷ್ಟು ಸೀರಿಯಲ್ಗಳಲ್ಲಿ ನಿಮ್ಮ ಫೇವ್ರೇಟ್ ಸೀರಿಯಲ್ ಯಾವುದು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನೂ ಮಧ್ಯಾಹ್ನದ ಸೀರಿಯಲ್ಗಳು ತುಂಬ ಇದ್ದಾವೆ. ಅವೆಲ್ಲ 2.0, 1.0, 2.9 ಈ ಥರ ತುಂಬ ಚೆನ್ನಾಗಿರೋ, ಅವು ಕೂಡ ತುಂಬ ಚೆನ್ನಾಗಿ TRP ಪಡ್ಕೊಂಡಿದೆ. ಬಟ್ ಎಲ್ಲ ಕೂಡ 2.1, 2.2, 2.4, 2.8. ಮನೆತನ ಆ ಸೀರಿಯಲ್ ಬಂದು 2.9. ಸುಮಂಗಲಿ 2.2. ತುಂಬ ಚೆನ್ನಾಗಿ. ರಕ್ತ ಸಂಬಂಧ 1.5 ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ ಗೈಸ್. ಮನೆ ಅಳಿಯ 1.0, ಅನುರಾಗ 1.1 ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ದೀರ್ಘ ಸುಮಂಗಲಿ ಇವಾಗ ಅದು ಕೂಡ 2.0 ತುಂಬ ಚೆನ್ನಾಗಿ ತೊಗೊಂಡಿದೆ. ಮಧ್ಯಾಹ್ನ ಬರೋ ಸೀರಿಯಲ್ಗಳು ಕೂಡ ಎಲ್ಲ 2.2 ಈ ಥರ ತೊಗೊಂಡಿದೆ ಅಂತಲೇ ಹೇಳ್ಬೋದು. ತುಂಬ ಕಡಿಮೆ ತೊಗೊಂಡಿರೋ ಇದು ಬಂದು ಶ್ರಾವಣಿ ಸುಬ್ರಹ್ಮಣ್ಯ ಅಂತಲೇ ಹೇಳ್ಬೋದು. ಅದು ಇನ್ನೇನೋ ಎಂಡ್ ಆಗ್ತಾ ಬರ್ತದೆ, ಇನ್ನೂ ಮುಗಿಯೋ ಸೀನಲ್ಲಿದೆ ಅಂತಲೇ. ಅಂದರೆ ತುಂಬ ಲೇಟಾಗಿ ಅದು ಪ್ರಸಾರ ಆಗೋ ಕಾರಣ ಅಷ್ಟು ಜನ ಎಲ್ಲ ನಿದ್ದೆ ಮಾಡ್ತಿರ್ತಾರೆ, ನೋಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ತುಂಬ ಕಡಿಮೆ TRP ಪಡ್ಕೊಳ್ತಿದೆ ಅಂತಲೇ ಹೇಳ್ಬೋದು. ನಿಮ್ಮ ಫೇವ್ರೆಟ್ ಸೀರಿಯಲ್ ಯಾವುದು? ನೀವು ಈಗ ಕನ್ನಡ ಸೀರಿಯಲ್ ನೋಡ್ತಿದ್ದೀರಾ ಅಥವಾ ಕತೆ ಚೆನ್ನಾಗಿಲ್ಲ ಅಂತ ನೋಡೋದು ಬಿಟ್ಟಿದ್ದೀರಾ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.